ಬ್ಲೆಂಡೆಡ್ ಸ್ಯಾರಿ ಇದು ಆ್ಯಕ್ಚುಲಿ ಕಚ್ ವರ್ಕು. ಇದನ್ನು ಮಾಡೋದಕ್ಕೆ 2-3 ಮಂತ್ಸ್ ಆದರೂ ತೊಗೊಳ್ತಾರಂತೆ. ತುಂಬ ಶ್ರಮ ಇದೆ ಈ ಸ್ಯಾರಿಗೆ. ಸೊ ಬ್ಲೆಂಡ್ ಆಗುತ್ತೆ, ಯಾಕಂದರೆ ನಮ್ಗೆ ಅದೇ ಬೇಕಾಗಿರೋದು. ನಾವು ಹೆಂಗಿರ್ತೀವೋ ಹಾಗೆ ಬ್ಲೆಂಡ್ ಆಗಬೇಕು ಸ್ಯಾರಿ. ಸೊ ಐರನ್ ಬೇಕಾಗಿಲ್ಲ. ಸೊ ಫುಲ್ ಹ್ಯಾಂಡ್ ವರ್ಕ್ ಇದು. ಬ್ಲೆಂಡೆಡ್ ಸಿಲ್ಕಲ್ಲಿ ಬಾಟಿಕ್ ಡಿಸೈನ್ ಮತ್ತು ಇದ್ರಲ್ಲಿ ಕಾಂತ ಡಿಸೈನು ಅದನ್ನು ವರ್ಕ್ ಮಾಡಿದ್ದಾರೆ. ಸೊ ಇದು ಮಾಡಿರೋರಿಗೆ ಒಂದು ಬಿಗ್ ಸಲ್ಯೂಟ್ ಹೇಳಬೇಕು. ತುಂಬ ಪೇಷನ್ಸಿಂದ ಮಾಡಬೇಕಿದ್ದು. ನೋಡಿ ಎಲ್ಲ ಕಲರ್ ಮಿಕ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ಫಂಕ್ಷನ್ಸ್ಗೂ ಸೊ ವೇರ್ ಮಾಡ್ಬೋದು. ತುಂಬ ಲೈಟ್ ವೆಯ್ಟ್ ಇದೆ. ಟ್ರೈ. ಸೊ ಬ್ಲ್ಯಾಂಡೆಡ್ ಸೀರೆಯಲ್ಲಿ ಇನ್ನೊಂದು ಕಲರ್ ಇದೆ, ತುಂಬ ಚೆನ್ನಾಗಿದೆ ಈ ಕಲರು. ಸೊ ಸೀರೆ ಹೇಳ್ದಂಗೆ ನಾವು ಕೇಳಬಾರ್ದು, ನಾವು ಹೇಳ್ದಂಗೆ ಸೀರೆ ಕೇಳಬೇಕು. ಸೊ ಇದಕ್ಕೆ ತುಂಬ ಸೂಟಬಲ್ ಅನಿಸುತ್ತೆ ಈ ಸ್ಯಾರಿ. ಇದು ಡಬಲ್ ಶೇಡ್ಸ್ ಇದೆ, ತುಂಬ ಚೆನ್ನಾಗಿದೆ. ಅದು ಹಾಕ್ಕೊಂಡ್ರೆ ಮೈ ಮೇಲೆ ಆ ಫೀಲ್ ಗೊತ್ತಾಗುತ್ತೆ. ಸೊ ಮೈಸೂರು ಸಿಲ್ಕ್ ಥರ ಫೀಲ್ ಬರ್ತಾ ಇದೆ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಬ್ಲೆಂಡೆಡ್ ಸ್ಯಾರಿಲಿ ಇನ್ನೊಂದು ಕಲರ್ ಇದೆ, ಕಾಫಿ ಬ್ರೌನ್ ಸ್ಯಾರಿ. ಇದು ಎಲ್ಲ ನೋಡೋದಕ್ಕೆ ಒಂದೇ ಥರ ಅನಿಸುತ್ತೆ ಅಂದ್ಕೋಬೇಡಿ, ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಈ ವರ್ಕ್ ಏನಿದೆ ತುಂಬ ಎಲಿಗೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಎಲಿಗೆಂಟಲ್ಲಿ ಮಾತ್ರ ಈ ಸ್ಯಾರಿ ನಿಮ್ಗೆ ಸಿಗುತ್ತೆ, ಇನ್ನೆಲ್ಲೂ ಸಿಗಲ್ಲ ಅನಿಸುತ್ತೆ. ಸೊ ಬ್ಲೆಂಡೆಡ್ ಸ್ಯಾರಿಲಿ ಟೆಂಪಲ್ ಡಿಸೈನ್ ತುಂಬ ಚೆನ್ನಾಗಿ. ಟೆಂಪಲ್ಗೆ ಹೋಗೋದಕ್ಕೆ ಟೆಂಪಲ್ ಬಾರ್ಡ್ರ್ ಸ್ಯಾರಿ, ಕ್ರೀಮ್. ಬ್ಲ್ಯಾಕ್ ಫ್ಲವರ್ಸ್ಗೆ ಬ್ಲೆಂಡೆಡ್ ಸಿಲ್ಕ್ ಸ್ಯಾರಿಲಿ ಕಾಂತ ಡಿಸೈನು ತುಂಬ ಚೆನ್ನಾಗಿದೆ. ಯಾರು ಬೇಕಾದ್ರೂ ಹಾಕೋಬೋದು. ಬ್ಲ್ಯಾಕ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ. ಸೊ ಟ್ರೈ ಮಾಡಿ. ಬ್ಲೆಂಡೆಡ್ ಸಿಲ್ಕ್ ಸ್ಯಾರಿಲಿ ಇದೊಂದು ಕಾಂತ ವರ್ಕ್ ಅಂತ, ಇದು ತುಂಬ ಚೆನ್ನಾಗಿದೆ. ಸೊ ಡಿಫ್ರೆಂಟ್. ಬ್ಲೆಂಡೆಡ್ ಸಿಲ್ಕ್ ಸ್ಯಾರಿಲಿ ಲಂಬಾಣಿ ವರ್ಕ್. ಇದು ನೋಡಿ ತುಂಬ ಡಿಫ್ರೆಂಟ್ ಆಗಿದೆ, ಕಲರ್ಫುಲ್ ಆಗಿದೆ ಇದಂತೂ. ಸೊ ಕಾಮನ್ ಬಿಲ್ ಹೇಗಿದೆ ಆ ಥರ ಎಲ್ಲ ಕಲರಲ್ಲೂ ವರ್ಕ್ ಮಾಡಿದ್ದಾರೆ. ತುಂಬ ಕಷ್ಟ ಇದೆಲ್ಲ, ಯಾಕೆ ಫುಲ್ ಹ್ಯಾಂಡ್ ವರ್ಕ್ ಇದೆ ಇದು. ಸೊ 2-3 ಮಂತ್ಸ್ 4 ಮಂತ್ಸ್ ಆದರೂ ತೊಗೊಳ್ತಾರೆ ಅನ್ಸುತ್ತೆ. ಇದಕ್ಕೆ ತುಂಬ ಚೆನ್ನಾಗಿದೆ. ಬ್ಲೆಂಡೆಡ್ ಸಿಲ್ಕ್ ಸ್ಯಾರಿಲಿ ಡಿಫ್ರೆಂಟ್ ಕಲರ್, ಯಾರು ಬೇಕಾದ್ರೂ ಇದನ್ನು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ನೀವು ಅನ್ಕೊತಾ ಇರ್ಬೋದು ತುಂಬ ಕಾಸ್ಟ್ಲಿ ಇರುತ್ತೆ ಅಂತ. ಸೊ ನೀವು ಇಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಬೇರೆ ಶಾಪ್ಗಿಂತ ಈ ಶಾಪಲ್ಲಿ ಯಾವ ಥರ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ, ಸೊ ಹೇಗಿದೆ ಪ್ರೈಸು ಅಂತ ಗೊತ್ತಾಗುತ್ತೆ. ಸೊ ನೀವು ಬರಬೇಕು, ಸೊ ಇಲ್ಲಿ ನೋಡಬೇಕು, ಅವಾಗೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ವಿಸಿಟ್ ಮಾಡಿ.